ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಗುರು ಎಂದರೆ ವ್ಯಕ್ತಿಯಲ್ಲ, ಜ್ಯೋತಿ. ಅಜ್ಞಾನದಿಂದ ಸುಜ್ಞಾನದ ಹಾದಿಗೆ ಕರೆದೊಯ್ಯುವ ಬೆಳಕು. ಸಮಸ್ತ ನಾಡಿನ ಶಿಕ್ಷಕ ವೃಂದಕ್ಕೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನಾಳೆಯಿಂದ ಹಬ್ಬ ಶುರುವಾಗಿದೆ. ಗಣೇಶ ಹಾಗೂ ಗೌರಿಯ ಖರೀದಿಗಳು ಸಹ ಒಂದು ಜೋರಾಗಿ ನಡೀತಾ ಇದೆ. ಗಣೇಶ ಗೌರಿಯ ಮೂರ್ತಿಗಳ ಖರೀದಿ. ಈ ಒಂದು ವಿಚಾರದಲ್ಲಿ ವೀಕ್ಷಕರೇ, ಅಧಿಕಾರಿಗಳು POP ಗಣೇಶನನ್ನು ಮಾರಬಾರ್ದು, ಅದು ಪರಿಸರಕ್ಕೆ ಹಾನಿ ಅನ್ನೋ ರೀತಿಯಾಗಿ ಆಜ್ಞೆ ಮಾಡಿದ್ದಾರೆ. ಎಲ್ಲೂ ಕೂಡ POP ಗಣೇಶ ಮಾರಬಾರ್ದು, ಸೇಲ್ ಆಗಬಾರ್ದು ಅನ್ನೋ ವಿಚಾರವಾಗಿ ಜನ ಆದರೂ ಸಹ POP ಗಣೇಶ ಗೊತ್ತಿರದೆ ಅಥವಾ ಗೊತ್ತಿಲ್ಲದೆ ತಗೊಳ್ತಿದ್ದಾರೋ ಗೊತ್ತಿಲ್ಲ ವೀಕ್ಷಕರೇ. ಎಷ್ಟೋ ಭಾಗಗಳಲ್ಲಿ ಈಗಲೂ ಸಹ POP ಗಣೇಶ ನಡೀತಾ ಇದೆ. ಇದು ಒಂದು ರೀತಿ ಪರಿಸರಕ್ಕೆ ಹಾನಿ. ಮತ್ತು ಇವರು POP ಗಣೇಶನ ಮಾರಾಟ ಮಾಡುವಾಗ ಎಗ್ಗಿಲ್ಲದಂತೆ ಏನು ಗಣೇಶ ತಗೊಳ್ಳುವಾಗ ಲಕ್ಷಾಂತರ ರೂಪಾಯಿ ಜನಗಳ ಹತ್ರ ದುಡ್ಡು ಕೀಳ್ತಾ ಇದ್ದಾರೆ. POP ಗಣೇಶ ಒಂದು ವಿಚಾರದಲ್ಲಿ ಇದು ಪರಿಸರಕ್ಕೆ ಹಾನಿ ಅಂತ ಗೊತ್ತಿದ್ರೂ ಮಾಡ್ತಿದ್ದಾರೋ ಗೊತ್ತಿಲ್ಲ ವೀಕ್ಷಕರೇ. ಇನ್ನು ಹಲವಾರು ಕಡೆ ರೈಡ್ ಆಗಿದೆ. ಇನ್ನು ನಾವು ಇಲ್ಲಿ ಒಂದು ವಿಡಿಯೋ ಇದೆ ನಮ್ಮ ಬಳಿ. ಸೊ ಈ ಒಂದು ವಿಡಿಯೋನ ನೋಡೋಣ. ನೋಡಿ ವೀಕ್ಷಕರೇ, ಇದು ಒಂದು ಮಾರ್ಸಂದ್ರ ಬಳಿಯ ಒಂದು ಶೆಡ್ಡಲ್ಲಿ ಮಾರಾಟವಾಗುತ್ತಿದ್ದಂತಹ POP ಗಣೇಶನ ಮೂರ್ತಿಗಳು. ನೋಡಿ, ಪ್ರತಿಯೊಂದು ಸಹ ಸುಮಾರು 400-500 POP ಗಣೇಶನ ಮೂರ್ತಿಗಳನ್ನ ಮಾಡ್ತಿದ್ದಾರೆ. ನೋಡಿ, ಇದು ಎಲ್ಲ ನಾವು ನೋಡ್ತಾ ಇದ್ರೆ ವೀಕ್ಷಕರೇ ನಿಮಗೆ ಗೊತ್ತಾಗ್ಬೋದು, ಇದು ಒಂದು ರೀತಿಯಾಗಿ ಪರಿಸರ ಹಾನಿ ಅಂತ ಇಷ್ಟು ಸ್ಟ್ರಿಕ್ಟಾಗಿ ಅಧಿಕಾರಿಗಳು ಹೇಳಿದ್ರೂ ಎಲ್ಲೋ ಒಂದು ಕಡೆ ಆ ಭಾಗದ ಅಧಿಕಾರಿಗಳೇ ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡ್ತಿರಬಹುದಾ ಅನ್ನೋ ಅನುಮಾನ ಕೂಡ ನಮಗಿತ್ತು. ಈ ಒಂದು ವಿಚಾರವಾಗಿ ನಾವೇ ಈ ಒಂದು ಭಾಗಕ್ಕೆ ಮಾರ್ಸಂದ್ರ ಮಾರಾಟವಾಗುತ್ತಿದ್ದಂತಹ POP ಗಣೇಶಗಳ ಇರುವಂಥ ಶೆಡ್ಡಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಯೊಂದು ಸಹ ಈ ರೀತಿಯಾದಂತಹ POP ಗಣೇಶನೇ ಮಾರ್ತಾ ಇದ್ದಿದ್ದು ನಮಗೆ ಇನ್ಫಾರ್ಮೇಷನ್ ಬಂದಿದ್ದರಿಂದ ನಾವು ಅಲ್ಲಿಗೆ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿರೋದು POP ಗಣೇಶನೇ ಆಗಿತ್ತು. ಹಾಗಾಗಿ ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಾಗ ಅವರು ಸಹ ನಮಗೆ ಸ್ಪಂದಿಸಿದ್ದಾರೆ. ಆ ಭಾಗಕ್ಕೆ ನಾವೇನು ದೂರು ಕೊಟ್ವಿ ಆ ತಕ್ಷಣವೇ ಬಂದು ಅಲ್ಲಿಗೆ ಈ ರೀತಿಯಾದಂತಹ ಗಣೇಶ ಮಾರಾಟ ಮಾಡ್ತಾ ಇರೋದನ್ನು ನೋಡಿ ತಪ್ಪು ಅಂತ ಖಂಡಿಸಿ ಅಲ್ಲಿ ರೈಡ್ ಕೂಡ ಮಾಡಿದ್ದಾರೆ. ಮಾರಸಂದ್ರ ಬಳಿ ಇರುವಂತಹ ಈ ಒಂದು POP ಗಣೇಶನ ಶೆಡ್ ಇದು. ಹಲವಾರು ಕಡೆ ಈಗಲೂ ಸಹ ಪೊಲೀಸ್ ಅಧಿಕಾರಿಗಳು ಆಗಿರ್ಬೋದು, ಪರಿಸರ ಮಾಲಿನ್ಯ ಅಧಿಕಾರಿಗಳಾಗಿರಬಹುದು, ಎಲ್ಲರೂ ಸಹ ಇದೇ ವಿಚಾರವಾಗಿ ಎಷ್ಟೋ ಭಾಗಗಳಲ್ಲಿ ಕೆಂಗೇರಿ ಆಗಿರಬಹುದು, ಮಾರಸಂದ್ರ, ಇನ್ನು ಹಲವಾರು ಕಡೆ POP ಗಣೇಶ ಮಾರುತ್ತಿದ್ದಂತಹ ಶೆಡ್ ಏನಿದೆ ಎಲ್ಲವನ್ನು ಸಹ ರೈಡ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೂಡ. ಇಲ್ಲೂ ಸಹ ನಿನ್ನೆ ಕೂಡ ಮತ್ತೆ POP ಗಣೇಶ ಇರುವಂತಹ ಈ ಶೆಡ್ ಏನಿತ್ತು ಇದು ಮತ್ತೆ ಕೂಡ ರೈಡ್ ಆಗಿದೆ. ಇದು ಎಷ್ಟು ಹೇಳಿದ್ರೂ ಸಹ ಜನ ಬೇಕಂತ ಮಾಡ್ತಿದ್ದಾರೋ ಅಥವಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅಧಿಕಾರಿಗಳು ಸ್ಟ್ರಿಕ್ಟಾಗಿ ಆಜ್ಞೆ ಮಾಡಿದ್ದಾರೆ, ಪರಿಸರಕ್ಕೆ ಹಾನಿ ಅಂತ ಗೊತ್ತು. ಇದೆಲ್ಲ ಗೊತ್ತಿದ್ರೂ ಜನ ನಾವು ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿರುವಂಥವ್ರ ಉತ್ತರ ಏನಾಗಿತ್ತು, ಈಗ ಆಲ್ರೆಡಿ ನಾವು ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ, ಮಾರಾಟ ಮಾಡಲೇಬೇಕು, ಮತ್ತು ಏನು ಮಾಡೋದು, ಹಾಗೆ ಹೀಗೆ ಅನ್ನೋ ರೀತಿಯಾಗಿ ಕೂಡ ನಮಗೆ ಆನ್ಸರ್ಗಳು ಬಂತು. ಇದಾದ ನಂತರ ಅಧಿಕಾರಿಗಳಿಗೆ ನಾವೇನು ಭೇಟಿ ಕೊಟ್ಟಿದ್ವಿ, ಇವೆಲ್ಲ ಅಧಿಕಾರಿಗಳು ಸ್ಪಂದಿಸಿದ ತಕ್ಷಣ ಅಲ್ಲಿ ಈ ಶೆಡ್ಡು ರೈಡ್ ಆಗಿದೆ. ವೀಕ್ಷಕರೇ, ನಾನು ಇದು ಹೇಳೋ ಪ್ರಕಾರ ಇದು ಪರಿಸರಕ್ಕೆ ಹಾನಿ ಅಂತ ಗೊತ್ತು. ಈಗಾಗಲೇ ಎಲ್ಲ ಕಡೆ ಪರಿಸರದಲ್ಲಿ ಏನೇನು ವೈಪರೀತ್ಯ ಉಂಟಾಗ್ತಾ ಇದೆ ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಮರ ಗಿಡಗಳನ್ನ ಕಡಿಯೋದು, ಈ ರೀತಿಯಾಗಿ ನಾವು ಪರಿಸರನ ಹಾಳು ಮಾಡ್ತಾನೆ ಬಂದಿದ್ದೀವಿ. ಇನ್ನು ನಾವು ಉಳಿಸ್ಕೊಳ್ಳೋದನ್ನು ನೋಡಬೇಕು. ಆದ್ರೂ ಈ ರೀತಿ ಮತ್ತೆ ಪರಿಸರ ಹಾಳು ಮಾಡೋದು ಎಷ್ಟು ರೀತಿಯಾಗಿ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಗಣೇಶ ಹಬ್ಬ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳೇನಿದೆ ಅದನ್ನೇ ನೀವು ಖರೀದಿಸಿ ಆದಷ್ಟು ಅದಕ್ಕೆ ಪ್ರಿಯಾರಿಟಿ ಕೊಡಿ. ದಯವಿಟ್ಟು ಈ ರೀತಿಯಾದಂತಹ POP ಗಣೇಶಗಳನ್ನು ಬಳಸಬೇಡಿ. ಪರಿಸರ ಸ್ನೇಹಿ ಗಣೇಶಗಳನ್ನು ಮಾತ್ರ ಬಳಸಿ ಪರಿಸರವನ್ನು ಉಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.